ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬ್ಯೂಟಿ ಟಿಪ್ಸ್, ಮುಖ ಬೆಳ್ಳಗಾಗಲು ಮತ್ತು ಮುಖದಲ್ಲಿರುವ ಕಪ್ಪು ಕಲೆ ಹೋಗಲು ಹಾಗೂ ಪಿಂಪಲ್ಸ್ ಮಾಯವಾಗಲು. ಪ್ರೀವಿಯಸ್ ವಿಡಿಯೋದಲ್ಲಿ ಮುಖ ಬೆಳ್ಳಗಾಗಬೇಕಾದ್ರೆ ಏನು ಮಾಡಬೇಕು ಮತ್ತು ಹುಬ್ಬು ದಪ್ಪಗಾಗಬೇಕಾದ್ರೆ ಏನು ಮಾಡಬೇಕು ಅಂತ ವಿಡಿಯೋ ಮಾಡಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಚೆಕ್ಔಟ್ ಮಾಡಿ. ಮೊದಲಿಗೆ ಒಂದು ಬೌಲ್ನಲ್ಲಿ ಕಾಫಿ ಪೌಡರನ್ನು ತೆಗೆದುಕೊಳ್ಬೇಕು. 2-3 ಸ್ಪೂನ್ ಕಾಫಿ ಪೌಡರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡಿ ಹಿಂಡಿ ಹಾಕಬೇಕು. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಸ್ಕ್ರಬ್ ಆಗಿ ಆಗ್ತದೆ. ಅದನ್ನು ಫೇಸಿಗೆ ಅಪ್ಲೈ ಮಾಡಿ ಒಂದು 10-20 ಸೆಕೆಂಡು ಮುಖದಲ್ಲಿ ಫುಲ್ ಸ್ಕ್ರಬ್ ಮಾಡಬೇಕು. ಆಮೇಲೆ ಮುಖವನ್ನು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮುಖದಲ್ಲಿರುವಂತಹ ಕಪ್ಪು ಕಲೆ ಅಥವಾ ಟ್ಯಾನ್ ಫೇಸ್ ಎಲ್ಲ ಕ್ಲಿಯರ್ ಆಗ್ತದೆ, ತುಂಬ ಕಡಿಮೆ ಆಗ್ತದೆ. ಇನ್ನೊಂದು ಅರಶಿನಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಫೇಸ್ ಪ್ಯಾಕ್ ಥರ ಮಾಡಿ ನೈಟ್ ಮಲಗುವ ಮೊದಲು ಫುಲ್ ಮುಖಕ್ಕೆ ಹಾಕಿ ಚೆನ್ನಾಗಿ ರಬ್ ಮಾಡಬೇಕು. 1-2 ನಿಮಿಷ ಅದನ್ನು ಚೆನ್ನಾಗಿ ರಬ್ ಮಾಡಿ ಮಲಗಿ ಬೆಳಗ್ಗೆ ಎದ್ದು ಮುಖವನ್ನು ತೊಳೆಯೋದ್ರಿಂದ ಮುಖದಲ್ಲಿರುವಂತಹ ಪಿಂಪಲ್ಸ್ಗಳು ಕಡಿಮೆಯಾಗ್ತದೆ. ಮೊಸರು ದಾಲ್ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ, ಅಥವಾ ಕೆಂಪು ತೊಗರಿಬೇಳೆ ಅಂತ ಹೇಳ್ತೇವೆ. ಅದನ್ನು ತೆಗೆದುಕೊಂಡು ಬಂದು ಅದನ್ನು ಹುಡಿ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಮುಖಕ್ಕೆ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿ 1-2 ನಿಮಿಷ ಕೈಯಲ್ಲೇ ಚೆನ್ನಾಗಿ ಮಸಾಜ್ ಮಾಡಬೇಕು. ಕಣ್ಣು ಮುಚ್ಕೊಂಡು ಫುಲ್ ಫೇಸಿಗೆ ಹಾಕ್ಬೋದು, ಕಣ್ಣಿಗೆ ತಾಗಿದ್ರೂ ಏನಾಗಲ್ಲ. ಫುಲ್ ಚೆನ್ನಾಗಿ ಮಸಾಜ್ ಮಾಡಿ ಆದಮೇಲೆ ಅದನ್ನು ನೀರಲ್ಲಿ ವಾಶ್ ಮಾಡಿ ಖಾಲಿ ನೀರಲ್ಲಿ ವಾಶ್ ಮಾಡಬೇಕು, ಸೋಪನ್ನು ಹಾಕಬಾರ್ದು. ಖಾಲಿ ನೀರಲ್ಲಿ ವಾಶ್ ಮಾಡಿ ಒಂದು ಟವಲಿಂದ ಮುಖವನ್ನು ಸ್ವಲ್ಪ ವೈಪ್ ಮಾಡಿ ಆಮೇಲೆ ಸೋಪ್ ಹಾಕಿ ಪುನಃ ತೊಳಿಬೇಕು. ಹೀಗೆ ಮಾಡೋದ್ರಿಂದ ಮುಖದಲ್ಲಿರುವಂತಹ ಒಂದು ಬ್ಲ್ಯಾಕ್ ಕಲೆ ಹೋಗಿ ಮುಖ ಬೆಳ್ಳಗಾಗ್ತದೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.